ನಾಗರಿಕೆ ಕರ್ತವ್ಯ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಈ ಪಾಠದ 1 ಅಂಕದ ಪ್ರಶ್ನೆ 2 ಅಂಕಕ್ಕೆ ನಿಮ್ಮ ವಾರ್ಷಿಕ ಪರೀಕ್ಷೆಗಳಲ್ಲಿ ಸರಣಿ ಮತ್ತು ಪೂರ್ವ ಸಿದ್ಧತೆಯಲ್ಲಿ ಬಂದೇ ಬರ್ತದೆ. ಹಿಂದಿನ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಸ್ಗಳನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಹಿಂದಿ ಪ್ರಶ್ನೋತ್ತರ ಅಂತಾನೆ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಿ ಅಂತ ಹೇಳ್ತಾ SSLC ಅವರಿಗೆ ಎಲ್ಲ ವಿಷಯಗಳಲ್ಲಿನೂ ಕೂಡ ನಾವು ಕ್ವಶನ್ ಆನ್ಸರ್ಸ್ಗಳನ್ನ ಪಾಸಿಂಗ್ ಪ್ಯಾಕೇಜ್ಗಳನ್ನ ಈಗಾಗಲೇ ಅಪ್ಲೋಡ್ ಮಾಡ್ತಾನೆ ಇದ್ದೀವಿ, ಅವುಗಳನ್ನು ನೋಡಿ. ಸೊ ಶುರು ಮಾಡೋಣ ನಾಗರಿಕೆ ಕರ್ತವ್ಯ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು. ಮೊದಲ ಪ್ರಶ್ನೆ, निम्नलिखित प्रश्नों के उत्तर लिखे ಅಂತ ಬರ್ತದೆ. ಅದರಲ್ಲಿ ಫಸ್ಟ್ ಕ್ವೆಶ್ಚನ್ ಕೊಟ್ಟಿದ್ರು, मीना मैडम ने कितने दिनों के कार्य शिविर का आयोजन किया था. ಸೊ ಏನಾಗ್ತದೆ ಅಂದರೆ ಕ್ವೆಶ್ಚನ್ಸ್ ಏನದಪ್ಪ ಅಂದರೆ ಮೀನಾ ಮೇಡಮ್ ಅವರು ಎಷ್ಟು ದಿನಗಳ ಕಾರ್ಯ ಶಿಬಿರವನ್ನು ಆಯೋಜನೆ ಮಾಡಿದ್ದರು. ಸೊ ಉತ್ತರ ಇತ್ತು मीना मैडम ने 15 दिवसीय कार्य शिविर का आयोजन किया था. ಸೊ ಮೀನಾ ಮೇಡಮ್ ಅವರು 15 ದಿನಗಳ ಕಾರ್ಯಶಾಲೆಯನ್ನ ಏನು ಮಾಡಿದ್ರಪ್ಪ ಅಂದ್ರೆ ಕಾರ್ಯಾಗಾರವನ್ನು ಆಯೋಜನೆ ಮಾಡಿದ್ರು. ಎರಡನೇದಿತ್ತು संभाषण का विषय क्या था ಅಂತ ಇದೆ. संभाषण का विषय था कि कौशल विकसन उसमें भी नागरिक के मूल कर्तव्य. ಸೊ ಆ ದಿನ ಸಂಭಾಷಣೆಯ ಮುಖ್ಯ ವಿಷಯ ಏನಾಗಿತ್ತಪ್ಪ ಅಂತಂದ್ರೆ ಕೌಶಲ ವಿಕಸನ ಇತ್ತು. ಸಂಭಾಷಣ ಮಾತುಗಾರಿಕೆ ಕೌಶಲವನ್ನು ವಿಕಸನ ಮಾಡ್ತಕ್ಕಂಥದ್ದಿತ್ತು. ಅದರಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಇರ್ತಕ್ಕಂಥ ವಿಷಯನೇ ಅವರು ಕೊಟ್ಟಿದ್ರು. ಮೂರನೇ ಪ್ರಶ್ನೆ, ಅಕುಲ್ ನೆ ಮೀನಾ ಮೇಡಮ್ ಸೆ ಕ್ಯಾ ಕಹಾ ಅಂತ ಇದೆ. ಅಕುಲ್ ಮೀನಾ ಮೇಡಮ್ಗೆ ಏನು ಹೇಳಿದ ಅಂತ ಪ್ರಶ್ನೆ. ಈ ಪ್ರಶ್ನೆ ಬಹಳ ವರ್ಷ ರಿಪೀಟ್ ಮಾಡಿದ್ದಾರೆ. ಏನಿದೆ ಅಂತಂದ್ರೆ ಏಕ್ ನಾಗರಿಕ್ ಕೆ ಹೈಸಿಯತ್ ಸೆ ಹಮೆ ಅಪ್ನೆ ದೇಶ್ ಕೆ ರಾಷ್ಟ್ರಧ್ವಜ, ರಾಷ್ಟ್ರಗಾನ, ರಾಷ್ಟ್ರೀಯ ತ್ಯೋಹಾರ ಆದಿ ಕಾ ಆದರ ಕರ್ನಾ ಚಾಹಿಯೆ. ಒಬ್ಬ ನಾಗರಿಕನಾಗಿದ್ದುಕೊಂಡು ನಾವು ನಮ್ಮ ದೇಶದ ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ರಾಷ್ಟ್ರೀಯ ಹಬ್ಬಗಳನ್ನು ನಾವು ಏನು ಮಾಡಬೇಕು, ಗೌರವಿಸಬೇಕು ಅನ್ನೋ ಒಂದು ಕರ್ತವ್ಯವನ್ನ ಅಕುಲ ಮೀನಾ ಮೇಡಮ್ಗೆ ಹೇಳ್ತಾನೆ. ಮುಂದಿನ ಪ್ರಶ್ನೆ, ಸಲ್ಮಾನೆ ಕ್ಯಾ ಕಹಾ. ಸಲ್ಮಾನೆ ಏನು ಹೇಳಿದಳು ಅಂತ ಪ್ರಶ್ನೆ ಇದೆ. ಇದು ಕೂಡ ಇಂಪಾರ್ಟೆಂಟ್ ಇತ್ತು. ಪ್ರಕೃತಿ ಹಮಾರಿ ಮಾತಾ ಹೈ, इसलिए हमें प्राकृतिक संसाधनों का अपव्यय करना नहीं चाहिए. अपने पर्यावरण को स्वच्छ रखना अभी हमारा दायित्व है. ಪ್ರಕೃತಿ ಅನ್ನೋದು ನಮ್ಮ ತಾಯಿ ಇದ್ದ ಹಾಗೆ, ಓಕೆನಾ. ನಾವು ಪ್ರಾಕೃತಿಕ ಸಂಪನ್ಮೂಲಗಳನ್ನು ಹಾಳು ಮಾಡಬಾರದು. ಪರಿಸರವನ್ನ ಸ್ವಚ್ಛ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ, ಜವಾಬ್ದಾರಿ ಅಂತಕ್ಕಂಥ ಮಾತನ್ನ ಈ ಸಲ್ಮಾ ಈ ನಾಗರಿಕ ಕರ್ತವ್ಯವನ್ನ ಮೀನಾ ಮೇಡಮ್ ಅವ್ರಿಗೆ ಹೇಳ್ತಾಳೆ. 5ನೇ ಪ್ರಶ್ನೆ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಅನ್ವರ್ ನೆ ಮೀನಾ ಮೇಡಮ್ ಸೆ ಕ್ಯಾ ಕಹಾ. ಅನ್ವರ್ ಮೀನಾ ಮೇಡಮ್ಗೆ ಏನು ಹೇಳಿದ. समस्त देशवासियों के प्रति भाईचारा का भाव रखना और जाति, धर्म, भाषा, प्रदेश, वर्ग पर आधारित सभी भेदभाव से दूर रहना चाहिए. ಅಂದರೆ ಎಲ್ಲ ದೇಶವಾಸಿಗಳಲ್ಲಿ, ಎಲ್ಲ ದೇಶ ಪ್ರಜೆಗಳಲ್ಲಿ ಸಹೋದರತೆಯ ಭಾವನೆ ಇರಬೇಕು. ನಮ್ಮಲ್ಲಿ ಯಾವುದೇ ತರಹದ ಜಾತಿ, ಧರ್ಮ, ಭಾಷೆ, ಪ್ರದೇಶ ವರ್ಗಗಳ ಇತರೆ ಆಧಾರ ಮೇಲೆ ಇರ್ತಕ್ಕಂಥ ತಾರತಮ್ಯವನ್ನು ಹೊಂದಿರಬಾರದು. ಅವುಗಳಿಂದ ದೂರ ಇರಬೇಕು ಅಂತಕ್ಕಂಥ ಕರ್ತವ್ಯವನ್ನ ಅನ್ವರ್ ಮೀನಾ ಮೇಡಮ್ಗೆ ಹೇಳ್ತಾನೆ. ಮುಂದಿನ ಹಾಗೂ ಕಡೆ ಪ್ರಶ್ನೆ, ಮೀನಾ ಮೇಡಮ್ ನೆ ಛಾತ್ರೋं से अंत में क्या कहा. ಹಾಗಾದ್ರೆ ಮೀನಾ ಮೇಡಮ್ ಕಡೆಯಲ್ಲಿ ಮಕ್ಕಳಿಗೆ ಏನು ಹೇಳಿದರು ಅಂತ ಪ್ರಶ್ನೆ ಇತ್ತು. आज के बच्चे कल के नागरिक हैं. विद्यार्थियों, आज से नहीं अब से ही आप इन कर्तव्यों का पालन करना शुरू करो. इससे आपका हित तो होगा ही, देश का कल्याण भी होगा. ಇಂದಿನ ಮಕ್ಕಳೇ, ನಾಳಿನ ಪ್ರಜೆಗಳು, ವಿದ್ಯಾರ್ಥಿಗಳೇ, ಈ ಕರ್ತವ್ಯಗಳನ್ನು ಈ ಕ್ಷಣದಿಂದ, ಓಕೆನಾ, ಇವಾಗಿಂದ ನೀವೇನು ಮಾಡಬೇಕಪ್ಪ ಅಂತಂದರೆ ಪಾಲಿಸಬೇಕು. ಇದರಿಂದ ನಿಮ್ಮ ಏಳಿಗೆ ಆಗ್ತದೆ, ಜೊತೆಗೆ ದೇಶಕ್ಕೂ ಕೂಡ ಏನಾಗ್ತದಪ್ಪ ಅಂದ್ರೆ ಹಿತ ಆಗ್ತದೆ ಅಂತಕ್ಕಂಥ ಒಂದು ಕಡೆಯಲ್ಲಿ ಸೊ ಮೀನಾ ಮೇಡಮ್ ಅವರು ಮಕ್ಕಳಿಗೆ ಉದ್ದೇಶಿಸಿ ಅದನ್ನು ಹೇಳ್ತಾರೆ. ಇಷ್ಟಿತ್ತು ಸ್ನೇಹಿತರೆ SSLC ಹಿಂದಿಯ 3ನೆಯ ಪೂರಕ ವಾಚನದ ಪಾಠ ನಾಗರಿಕೆ ಕರ್ತವ್ಯದ ಪ್ರಶ್ನೋತ್ತರಗಳನ್ನು. ದಯಮಾಡಿ ನನ್ನ ವಾಟ್ಸಪ್ ಚಾನಲ್ನ ಲಿಂಕನ್ನು ಕೊಟ್ಟಿದ್ದೀನಿ, ಅದಕ್ಕೂ ಕೂಡ ಫಾಲೋ ಆಗಿ. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಇದೆ, ಅದಕ್ಕೂ ಕೂಡ ಫಾಲೋ ಆಗಿ ಅಂತ ಹೇಳ್ತಾ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋನ ಲೈಕ್, ಶೇರ್ ಹಾಗೂ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಲಿಕ್ಕೆ ಮರೆಯದಿರಿ. ಸಿಗ್ತೀನಿ ಹೊಸ